ಈಗಾಗಲೇ ಪಾಕಿಸ್ತಾನದ ಮೇಲೆ ಭಾರತ ಏರ್ ಸ್ಟ್ರೈಕನ್ನು ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ NSA ಅಜಿತ್ ದೋವಲ್ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೇರೆ ಬೇರೆ ದೇಶಗಳ ಭದ್ರತಾ ಸಲಹೆಗಾರರ ಜೊತೆ ಅಜಿತ್ ದೋವಲ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಏರ್ ಸ್ಟ್ರೈಕ್ ಕಾರ್ಯಾಚರಣೆಯ ಮಾಹಿತಿಯನ್ನು ಅಜಿತ್ ದೋವಲ್ ಹಂಚಿಕೊಂಡಿದ್ದಾರೆ. ಅಮೆರಿಕ, ಫ್ರಾನ್ಸ್, ಜಪಾನ್, ರಷ್ಯಾ ದೇಶಗಳ ಭದ್ರತಾ ಸಲಹೆಗಾರರ ಜೊತೆ ಈಗ ಚರ್ಚೆ ನಡೀತಾ ಇದೆ. ಅಂದರೆ ತಮ್ಮ ಆಪರೇಷನ್ ಹೇಗಾಯಿತು, ಏನು ಎತ್ತ ಅಂತಕ್ಕಂಥದ್ದನ್ನು ಅವರು ಎಷ್ಟು ಹೇಳಬಹುದೋ ಅಷ್ಟು ಮಾಹಿತಿ, ಎಲ್ಲ ರಹಸ್ಯವನ್ನು ಹೊರಗೆ ಬಿಟ್ಕೊಡೋಕ್ಕಾಗಲ್ಲ, ಬಟ್ ಹಂಚ್ಕೋತಾ ಇದ್ದಾರೆ. ಒಂದು ರೀತಿ ಅದು ಹೆಂಗೆ ಅಂತಂದರೆ ತಮ್ಮ ಸಂತಸವನ್ನು ಬೇರೆ ಬೇರೆ ದೇಶಗಳ ಭದ್ರತಾ ಸಲಹೆಗಾರರ ಜೊತೆ ಅವರು ಹಂಚ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರ್ತಕ್ಕಂಥ ಮಾಹಿತಿ. ಯಾಕೆಂದರೆ ಇಡೀ ಈ ಏರ್ ಸ್ಟ್ರೈಕ್ನ ಸೂತ್ರಧಾರರೇ ಅಜಿತ್ ದೋವಲ್. ಡೇ ಒನ್ನಿಂದ ಪ್ರಧಾನಿ ಮೋದಿ ಅವ್ರ ಜೊತೆ ಮೇಲಿಂದ ಮೇಲೆ ಮೀಟಿಂಗ್ ಮಾಡೋದು, ಆ ಮೀಟಿಂಗ್ ಮಾಡಿದ್ಮೇಲೆ ಅದನ್ನು ನಮ್ಮ ಮಿಲಿಟರಿ ಪಡೆಗಳಿಗೆ ಅದನ್ನು ರವಾನೆ ಮಾಡೋದು, ಪ್ಲ್ಯಾನ್ ಮಾಡೋದು ಎಲ್ಲವೂ ಮಾಡಿದ್ದು ಅಜಿತ್ ದೋವಲ್ ಅವರೇ.